ರಾಜ್ಯದಲ್ಲಿ ಒಂದೊಂದೇ ಜಿಲ್ಲೆಗೆ ವ್ಯಾಪಿಸಿಕೊಂಡು ಹೋಗ್ತಿದೆ, ವಿಸ್ತರಣೆ ಆಗ್ತಾ ಇದೆ ಕಬ್ಬು ಬೆಳೆಗಾರರ ಹೋರಾಟ ಕಿಚ್ಚು. ರಾಜ್ಯದಲ್ಲಿ ಇನ್ನೂ ಕೂಡ ಆರಿಲ್ಲ ಕಬ್ಬು ಬೆಳೆಗಾರರ ಹೋರಾಟದ ಕಿಚ್ಚು. ಒಂದೊಂದೇ ಜಿಲ್ಲೆಯಲ್ಲಿ ಕಬ್ಬು ದರ ನಿಗದಿಗಾಗಿ ಹೋರಾಟವನ್ನ ರೈತರು ಮಾಡ್ತಾ ಇದ್ದಾರೆ. ಬೆಳಗಾವಿ ಆಯ್ತು, ವಿಜಯಪುರ ಆಯ್ತು, ಆಮೇಲೆ ಬಾಗಲಕೋಟೆನೂ ಆಯ್ತು, ಈಗ ಬೀದರ್ ಮತ್ತೆ ಕಲಬುರಗಿಯ ಸರದಿ. ಈ ಭಾಗಗಳಲ್ಲಿ ರೈತರ ಹೋರಾಟ, ಕಬ್ಬು ಬೆಳೆಗಾರರ ಹೋರಾಟ ನಡೀತಾ ಇದೆ. ಬೀದರ್ನಲ್ಲಿ 4 ದಿನಗಳಿಂದ ಅಹೋರಾತ್ರಿ ಧರಣಿಯನ್ನ ಮಾಡ್ತಾ ಇದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3100 ರೂಪಾಯಿ ಕೊಡಿ ಅಂತ ಹೇಳಿ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಕಚೇರಿ ಮುಂದೆ ಕಬ್ಬು ಬೆಳೆಗಾರರು, ರೈತರು ಧರಣಿಯನ್ನ ಮಾಡ್ತಾ ಇದ್ದಾರೆ. ಇನ್ನು ಕಬ್ಬು ಬೆಳೆಗಾರರು ಹೋರಾಟ ಮಾಡ್ತಿದ್ದಾರೆ ಅಂತ ಗೊತ್ತಾದ ತಕ್ಷಣ ಬಿಜೆಪಿ ಇಲ್ಲೂ ಆಕ್ಟಿವ್ ಆಗಿದೆ. ಬಿಜೆಪಿ ನಾಯಕರು ಬೆಂಬಲವನ್ನ ಸೂಚಿಸಿದ್ದಾರೆ. ಶಾಸಕ ಶೈಲೇಂದ್ರ ಬೆಲ್ದಾಳೆ, ಭಗವಂತ ಖೂಬಾ ಬೆಂಬಲವನ್ನ ಕೊಟ್ಟಿದ್ದಾರೆ. ರೈತರ ಬೇಡಿಕೆ ಕೂಡಲೇ ಈಡೇರಿಸಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ಸರ್ಕಾರಕ್ಕೆ ಆಗ್ರಹವನ್ನ ಮಾಡಿದ್ದಾರೆ. ಇನ್ನೊಂದು ಕಡೆ ಕಲಬುರಗಿಯಲ್ಲೂ ಕೂಡ ಕಬ್ಬು ಬೆಳೆಗಾರರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅಫಜಲ್ಪುರದಲ್ಲಿ ಕಬ್ಬು ಬೆಲೆ ನಿಗದಿಗೆ ಆಗ್ರಹವನ್ನ ಮಾಡಿದ್ದಾರೆ. ಇವತ್ತು ಅಫಜಲ್ಪುರದಲ್ಲಿ ಬೃಹತ್ ಪ್ರತಿಭಟನೆಗೆ ಕಬ್ಬು ಬೆಳೆಗಾರರು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಒಂದ್ ಕಡೆ ಬೀದರ್, ಮತ್ತೊಂದು ಕಡೆ ಕಲಬುರಗಿಯಲ್ಲಿ ಕಬ್ಬಿಗೆ ಬೆಂಬಲ ಬೆಲೆ ಸರಿಯಾಗಿ ಕೊಡಬೇಕು ಅಂತ ಹೇಳಿ ಆಗ್ರಹವನ್ನ ಮಾಡಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಪ್ರತಿ ಟನ್ ಕಬ್ಬಿಗೆ 3100 ರೂಪಾಯಿ ಕೊಡಬೇಕು. ಯಾಕಂದ್ರೆ ಬೇರೆ ಜಿಲ್ಲೆಗಳಲ್ಲಿ ಈಗ 3300 ರೂಪಾಯಿ ಎಲ್ಲ ಫಿಕ್ಸ್ ಮಾಡಿದ್ದಾರೆ. ನಮಗೆ ಅನ್ಯಾಯ ಆಗುತ್ತೆ, ನಮಗೂ ಅದೇ ಮಾದರಿಯಲ್ಲಿ ದರವನ್ನ ನಿಗದಿ ಮಾಡಿ ಅಂತ ಹೇಳಿ ಬೀದರ್ನಲ್ಲಿ 4 ದಿನಗಳಿಂದ ಅಹೋರಾತ್ರಿ ಧರಣಿ ಮುಂದುವರೆದಿದೆ. ಇದಕ್ಕೆ ಬಿಜೆಪಿ ನಾಯಕರು ಕೂಡ ಸಾಥ್ ಕೊಡ್ತಾ ಕೂಡಲೇ ಬೇಡಿಕೆ ಈಡೇರಿಸಬೇಕು ಕಬ್ಬು ಬೆಳೆಗಾರರದು, ಇಲ್ಲಾಂದ್ರೆ ನಾವು ಕೂಡ ಉಗ್ರ ಹೋರಾಟವನ್ನ ಮಾಡಬೇಕಾಗುತ್ತೆ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಕಲಬುರಗಿ ಅಫಜಲ್ಪುರದಲ್ಲಿ ಇವತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಗೆ ಕಬ್ಬು ಬೆಳೆಗಾರರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ. ಇನ್ನೊಂದು ಕಡೆ ಇವತ್ತೊಂದು ಮಹತ್ವದ ಬೆಳವಣಿಗೆ ಆಗುವಂತ ನಿರೀಕ್ಷೆ ಇದೆ. ಕಬ್ಬು ಬೆಳೆಗಾರರಿಗೆ ಇಂದಾದ್ರೂ ಸಿಹಿ ಸುದ್ದಿ ಸಿಗುತ್ತಾ ನೋಡಬೇಕು. ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯ. ಕಬ್ಬು ಬೆಳೆಗಾರರ ಸಮಸ್ಯೆ ಸೇರಿದಂತೆ ಹಲವಾರು ವಿಚಾರಗಳ ಕುರಿತಂತೆ ಚರ್ಚೆ ಮಾಡ್ತಾರೆ ಅಂತ ಹೇಳಿ ನಿರೀಕ್ಷೆ ಇದೆ. ಕಬ್ಬಿನ FRPಯನ್ನ ನಿಗದಿ ಮಾಡೋದು ಕೇಂದ್ರ ಸರ್ಕಾರ ಅಂತ ಹೇಳಿ ರಾಜ್ಯ ಸರ್ಕಾರ ಬೊಟ್ಟು ಮಾಡಿ ತೋರಿಸ್ತಾ ಇತ್ತಲ್ಲ, ಈ ನಿಟ್ಟಿನಲ್ಲಿ ಯಾವ ತರ ಮಾತುಕತೆಯನ್ನ ಮಾಡ್ತಾರೆ, ಮನವಿಯನ್ನ ಮಾಡ್ತಾರೆ ಕೇಂದ್ರ ಸರ್ಕಾರಕ್ಕೆ ಅನ್ನುವಂಥ ಕುತೂಹಲದ ಜೊತೆಯಲ್ಲಿ ಸಕ್ಕರೆಯ MSP ಹೆಚ್ಚಳಕ್ಕೂ ಮನವಿ ಮಾಡುವಂತಹ ಸಾಧ್ಯತೆ ಇದೆ. ಎಥೆನಾಲ್ ಉತ್ಪಾದನೆಯ ಹಂಚಿಕೆಯನ್ನ ಹೆಚ್ಚು ಮಾಡೋದಕ್ಕೆ ಮನವಿ ಮಾಡುವಂತಹ ಸಾಧ್ಯತೆ ಇದೆ. ನೀರಾವರಿ, GST ಹಂಚಿಕೆ, ವಿಶೇಷ ಪ್ಯಾಕೇಜ್ಗೆ ಪ್ರಧಾನಿ ಮುಂದೆ ಸಿದ್ದರಾಮಯ್ಯ ಮನವಿ ಮಾಡುವಂತ ಸಾಧ್ಯತೆ ಇದೆ. ಬೀದರ್ನಲ್ಲಿ ಹಾಗಾದ್ರೆ ಕಬ್ಬು ಬೆಳೆಗಾರರ ಹೋರಾಟ ಯಾವ ತರ ನಡೀತಾ ಇದೆ, ಈ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ದುರ್ಗಪ್ಪ ಹೊಸಮನಿ. ದುರ್ಗಪ್ಪ, ಈಗ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಕೂಡ ಕಬ್ಬು ಬೆಳೆಗಾರರು ಹೋರಾಟ ಮಾಡಿದ್ರು, 3500 ಅಂದಿದ್ರು, 3300 ರೂಪಾಯಿಗೆ ಫಿಕ್ಸ್ ಆಯಿತು. ಬೀದರ್ನಲ್ಲಿ ಎಷ್ಟು ರೇಟ್ ನಿಗದಿ ಮಾಡಿ ಅಂತ ರೈತರು ಹೋರಾಟ ಮಾಡ್ತಾ ಇದ್ದಾರೆ, ಮತ್ತೆ ಬಿಜೆಪಿ ನಾಯಕರ ಬೆಂಬಲ ಹೆಂಗಿದೆ? ಶರ್ಮಿತಾ, ಏನು ಕಬ್ಬು ಬೆಳೆಗಾರರ ಕಿಚ್ಚು ಬೀದರ್ನಲ್ಲಿ ಹೊತ್ತಿ ಉರಿತಾ ಇರತಕ್ಕಂಥದ್ದು ಕಳೆದ 5 ದಿನಗಳಿಂದ, ಅಂದ್ರೆ ಇವತ್ತು 5ನೇ ದಿನಕ್ಕೆ ರೈತರ ಒಂದು ಅಹೋರಾತ್ರಿ ಧರಣಿ ಕಾಲಿಟ್ಟಿರ್ತಕ್ಕಂಥದ್ದು. ಕಬ್ಬು ಬೆಳೆಗೆ ಏನು ಪ್ರತಿ ಟನ್ಗೆ 3100 ರೂಪಾಯಿಯನ್ನ ನೀಡಲೇಬೇಕು ಅನ್ನೋ ಒಂದು ಆಗ್ರಹವನ್ನ ರೈತರು ಕಳೆದ 5 ದಿನಗಳಿಂದ ಮಾಡ್ತಾನೆ ಇದ್ದಾರೆ. ಏನು ಬೆಳಗಾವಿಯಲ್ಲಿ ಹೊತ್ತಿಕೊಂಡಿರ್ತಕ್ಕಂಥ ಕಬ್ಬು ಬೆಳೆಗಾರರ ಕಿಚ್ಚು ಬೀದರ್ನಲ್ಲಿ ಹೊತ್ತಿಕೊಂಡಿರ್ತಕ್ಕಂಥದ್ದು. ಅದಾದ ಬಳಿಕ ಇನ್ನೂವರೆಗೂ ಕೂಡ ಹೋರಾಟಗಾರರು ತಮ್ಮ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಸಂಬಂಧಪಟ್ಟಂತೆ ಕಬ್ಬು ಬೆಳೆ ದರ ನಿಗದಿಗೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳು 3 ಸಭೆಗಳನ್ನ ಮಾಡಿದ್ದಾರೆ. ನವೆಂಬರ್ 6, ನವೆಂಬರ್ 10 ಮತ್ತು ನವೆಂಬರ್ 13ರಂದು 3 ಸಭೆಗಳನ್ನ ಮಾಡಿದ್ದಾರೆ. 3 ಸಭೆಗಳಲ್ಲಿ ರೈತರು ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರ ಜೊತೆ ಚರ್ಚೆಗಳನ್ನ ಮಾಡಿದ್ದಾರೆ ದರ ನಿಗದಿ ಸಂಬಂಧಪಟ್ಟಂತೆ. ಆದ್ರೆ ಯಾವುದೇ ಮಾತುಕತೆ ಇಲ್ಲಿ ಸಭೆಯಲ್ಲಿ ವಿಫಲ ಆಗಿದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಸಕ್ಕರೆ ಕಾರ್ಖಾನೆ ಮಾಲೀಕರು ನಾವು 2900 ಕೊಡ್ಲಿಕ್ಕೆ ಅಷ್ಟೇ ಆಗುತ್ತೆ ಅನ್ನೋ ಒಂದು ಮಾತನ್ನ ಹೇಳಿದ್ರೆ, ಏನು ರೈತರು ಇಲ್ಲ ನಮಗೆ 3100 ರೂಪಾಯಿ ದರ ನಿಗದಿ ಮಾಡ್ಲೇಬೇಕು ಅನ್ನೋ ಒಂದು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಆದ್ರೆ ರೈತರು ಮತ್ತು ಸಕ್ಕರೆ ಕಾರ್ಖಾನೆಗಳ ನಡುವೆ ನಡೆದಿರತಕ್ಕಂಥ ಜಟಾಪಟಿ ಏನು ಜಿಲ್ಲಾಧಿಕಾರಿಗಳ ನೇತೃತ್ವದ ಸಭೆ ವಿಫಲಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ಏನು ನವೆಂಬರ್ 13ನೇ ತಾರೀಕಿನಿಂದ ನಡೆದಿರ್ತಕ್ಕಂಥ ಸಭೆ ಬಳಿಕ ಅವತ್ತಿನಿಂದ ಇವತ್ತಿನವರೆಗೂ ಏನು ರೈತರು ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ಕಚೇರಿ ಮುಂಭಾಗದಲ್ಲಿ ನಿರಂತರವಾಗಿ ಧರಣಿಯನ್ನ ಮಾಡ್ತಾ ಇದ್ದಾರೆ. ಮತ್ತೆ ಇವು ಕಬ್ಬು ಬೆಳೆಗೆ ಸಂಬಂಧಪಟ್ಟಂತೆ ಇವತ್ತು ಸಿಎಂ ಅವರು ಪ್ರಧಾನಮಂತ್ರಿ ಅವರನ್ನು ಭೇಟಿ ಮಾಡಿ ಕಬ್ಬು ಬೆಳೆಗಾರರ ಒಂದು ಏನು ಜಿಲ್ಲೆಯಲ್ಲಿ ಹೊತ್ತಿಕೊಂಡಿರ್ತಕ್ಕಂಥ ಸಮಸ್ಯೆಯ ಬಗ್ಗೆ ಇವತ್ತು
ಚರ್ಚೆ ಮಾಡ್ತಕ್ಕಂಥ ಸಾಧ್ಯತೆಗಳು ಇರ್ತಕ್ಕಂಥದ್ದು. ಮತ್ತೆ ಕಲಬುರಗಿಯ ಪಕ್ಕದ ಕಲಬುರಗಿಯಲ್ಲೂ ಕೂಡ, ಕಲಬುರಗಿ ಅಫಜಲ್ಪುರದಲ್ಲೂ ಕೂಡ ಕಬ್ಬು ಬೆಳೆಗಾರರ ಹೋರಾಟ ಇವತ್ತು ಇರ್ತಕ್ಕಂಥದ್ದು. ರಾಜ್ಯ ಸರ್ಕಾರದ ಮೇಲೆ ಒತ್ತಡವನ್ನ ಹೇರ್ತಾ ಇದ್ದಾರೆ. ಕಬ್ಬು ದರಕ್ಕೆ ಏನು 3,100 ರೂಪಾಯಿ ನಿಗದಿ ಮಾಡ್ಲೇಬೇಕನ್ನೋ ಒಂದು ಒತ್ತಾಯವನ್ನ ರೈತರು ಮಾಡ್ತಾ ಇದ್ದಾರೆ. ಆದ್ರೆ ಸರ್ಕಾರ ಯಾವ ರೀತಿಯಾಗಿ ನಿರ್ಧಾರಗಳನ್ನ ಕೈಗೊಳ್ಳುತ್ತೆ, ಇವತ್ತು ಸಿಎಂ PM ಅವರ ಮುಂದೆ ಯಾವೆಲ್ಲ ಬೇಡಿಕೆಗಳನ್ನು ಇಡ್ತಾರೆ ಅನ್ನೋದೇ ಸದ್ಯದ ಕುತೂಹಲ. ಶರ್ಮಿತಾ, ಫಾಲೋ ಅಪ್ ಮಾಡೋಣ ಸುದ್ದಿನ. ಥ್ಯಾಂಕ್ ಯು ಸೋ ಮಚ್ ದುರ್ಗಪ್ಪ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.